ರೇಣುಕಾಸ್ವಾಮಿ ಹತ್ಯೆ ಕೇಸ್ನಲ್ಲಿ ಡಿ ಗ್ಯಾಂಗ್ ಜೈಲು ಪಾಲು. ಪರಪ್ಪನ ಅಗ್ರಹಾರದಲ್ಲಿ ದರ್ಶನ್ ಪಟಾಲಂ ವಿಲವಿಲ ಅಂತ ಒದ್ದಾಡುವ ಸ್ಥಿತಿ. ಚಪಾತಿ, ಉಪ್ಪಿಟ್ಟು, ಲಾಡು, ಜೈಲಲ್ಲಿ ಕಾಟೇರನ ಪಾಡು ಪರದಾಡುವ ಸ್ಥಿತಿಗೆ ಹೋಗಿದೆ. ರಾತ್ರಿ ಇಡೀ ಊಟ ಮಾಡದೆ ನಿದ್ದೆ ಮಾಡದೆ ಲಿಪ್ಸ್ಟಿಕ್ ರಾಣಿ ಪವಿತ್ರ ಗೌಡ ಚಡಪಡಿಕೆ. ಇಡೀ ರಾತ್ರಿ ಊಟನೂ ಮಾಡಿಲ್ಲ, ನಿದ್ದೆನೂ ಮಾಡ್ದೇನೆ ಲಿಪ್ಸ್ಟಿಕ್ ರಾಣಿ ಪವಿತ್ರ ಗೌಡ ಏನಿದ್ದಾರೆ ಚಡಪಡಿಕೆಯನ್ನ ವ್ಯಕ್ತಪಡಿಸಿದ್ದಾರೆ. ಊಟ ಸಹಿತ ಮಾಡಿಲ್ವಂತೆ. ಏನು ಅಲ್ಲಿ ಜೈಲಿನಲ್ಲಿರುವಂತಹ ಕೈದಿ ಅಪರಾಧಿಗಳೇನಿದ್ದಾರೆ ಅವರಿಗೆ ಏನು ದಿನನಿತ್ಯದ ಆಹಾರವನ್ನ ನೀಡಲಾಗುತ್ತೆ ಅದೇ ಆಹಾರವನ್ನ ಡಿ ಗ್ಯಾಂಗ್ಗೆ ನೀಡಲಾಗಿದೆಯಂತೆ. ಡಿ ಬಾಸ್ಗೂ ಕೂಡ ಅದೇ ಆಹಾರವನ್ನ ನೀಡಲಾಗಿದ್ದು ಚಪಾತಿ, ಉಪ್ಪಿಟ್ಟು, ಲಾಡು. ಕಾಟೇರನಿಗೆ ಇದೆಂತ ಪಾಡು ಬಂದಿದೆ. ಮತ್ತೆ ಡಿ ಗ್ಯಾಂಗ್ ಅರೆಸ್ಟ್ ಆಗುತ್ತೆ, ತಿರ್ಗಾ ಅವರು ಪರಪ್ಪನ ಅಗ್ರಹಾರದ ಪಾಲಾಗ್ತಾರೆ ಅಂತ ಆ ಸಂಪೂರ್ಣ ಗ್ಯಾಂಗ್ ಅಂದುಕೊಂಡಿರ್ಲಿಲ್ವೇನೋ. ಆದ್ರೆ ಈಗ ಮತ್ತೆ ರೇಣುಕಾಸ್ವಾಮಿ ಹತ್ಯೆ ಕೇಸ್ನಲ್ಲಿ ಡಿ ಗ್ಯಾಂಗ್ ಜೈಲ್ ಪಾಲಾಗಿದೆ. ಪರಪ್ಪನ ಅಗ್ರಹಾರದಲ್ಲಿ ಮತ್ತೆ ಪಟಾಲಂ ಗ್ಯಾಂಗ್ ಸೇರಿಕೊಂಡಿದೆ. ಎಸ್, ರೇಣುಕಾಸ್ವಾಮಿ ಹತ್ಯೆ ಕೇಸ್ನಲ್ಲಿ ಡಿ ಗ್ಯಾಂಗ್ ಜೈಲ್ ಪಾಲಾಗಿದೆ. ಪರಪ್ಪನ ಅಗ್ರಹಾರದಲ್ಲಿ ದರ್ಶನ್ ಪಟಾಲಂ ಗ್ಯಾಂಗ್ ಸಂಪೂರ್ಣವಾಗಿ ವಿಲವಿಲ ಅಂತ ಒದ್ದಾಡ್ತಾ ಇದೆ. ಏನೋ ಸಾಮಾನ್ಯರಂತೆ ಚಪಾತಿ, ಉಪ್ಪಿಟ್ಟು, ಲಾಡು ಕೊಟ್ಟು ಅವರಿಗೆ ಸಾಮಾನ್ಯ ಆಹಾರವನ್ನ ನೀಡಲಾಗ್ತಾ ಇದೆ. ರಾತ್ರಿ ಇಡೀ ಊಟ ಮಾಡದೆ ನಿದ್ದೆ ಮಾಡದೆ ಪವಿತ್ರ ಗೌಡ ಲಿಪ್ಸ್ಟಿಕ್ ರಾಣಿ ಚಡಪಡಿಕೆಯನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಸಂಪೂರ್ಣವಾಗಿ ಇಂದಿಗೆ 2 ದಿನ ಆಯ್ತು, 2 ರಾತ್ರಿಯನ್ನ ಕಳೆದಿದೆ. ಡಿ ಗ್ಯಾಂಗ್ ಡಿ ಬಾಸ್ ಅನ್ನ ಅವರ ಫ್ಯಾಮಿಲಿ ಮೆಂಬರ್ಸ್, ಅವ್ರ ಮನೆಯವರು ಭೇಟಿ ಆಗ್ತಾರೆ ಅಂತ ನಿನ್ನೆ ಹೇಳಲಾಗ್ತಾ ಇತ್ತು. ಅವರ ಮನೆಯವರು ಅವರನ್ನ ಭೇಟಿ ಆಗ್ತಾರಾ ಇಂದು ಕಾದ್ ನೋಡ್ಬೇಕಿದೆ. ನಿನ್ನೆ ಗೌರ್ಮೆಂಟ್ ಹಾಲಿಡೇ ಇರೋ ಕಾರಣ ನಿನ್ನೆ ಅವರ ಭೇಟಿಗೆ ಅವಕಾಶ ಇರಲಿಲ್ಲ. ಎಂದು ಅವರನ್ನ ಭೇಟಿ ಆಗ್ಲಿಕ್ಕೆ ಅವರ ಮನೆಯವರು ಫ್ಯಾಮಿಲಿ ಮೆಂಬರ್ಸ್ ಯಾರಾದ್ರೂ ಬರ್ತಾರಾ ಕಾದ್ ನೋಡ್ಬೇಕಿದೆ. ಇನ್ನು ಈ ಚಪಾತಿ, ಉಪ್ಪಿಟ್ಟು, ಲಾಡು ಇವುಗಳನ್ನ ತಿನ್ನೋಕಾಗ್ದೇನೆ ಇತ್ತ ಲಿಪ್ಸ್ಟಿಕ್ ರಾಣಿ ಪವಿತ್ರ ಗೌಡ ಊಟ ಮಾಡಿಲ್ವಂತೆ. ನಿನ್ನೆ ರಾತ್ರಿ ಸಂಪೂರ್ಣ ಊಟನೂ ಮಾಡದೆ ನಿದ್ದೇನೂ ಮಾಡದೆ ಚಡಪಡಿಕೆಯಲ್ಲಿ ಸಿಲುಕಿಕೊಂಡು ಒದ್ದಾಡ್ತಾ ಇದ್ದಾರೆ.